ಒಬ್ಬ ಅಂದ್ಕೊಂಡೆಲ್ಲ ಅದು ಕಾಮಿಡಿ ಎಲ್ಲ ಮಾಡ್ಕೊಂಡು ಅಲ್ಲಿ ಸರಿಗಮ್ಮ ವಿಜಿ ಬರ್ತಾರೆ. ಅದರಲ್ಲಿ ಏನೋ ಒಂದು ತಿರುಪತಿ ತಿಮ್ಮಪ್ಪ ನನಗೆ ಏಮಾರಿಸ್ಬಿಟ್ಟಲ್ಲಪ್ಪ ಅಂದ್ಕೊಂಡೆಲ್ಲ ಬರ್ತಾರೆ ಆ ಕ್ಯಾರೆಕ್ಟರ್. ಇವ್ರು ತೆಗೆದು ಒಂದು ಕೊಡ್ತಾರೆ, ಕಾಸು ಕೊಡು ಅಂದರೆ BTS ಪಾಸ್ ಕೊಡ್ತೇನೆ ನನ್ನ ಮಗನೇ, ಬೂಟ್ ಕಾಲಲ್ಲಿ ಓದ್ಬಿಡ್ತೀನಿ, ಒಳಗಡೆ ಹಾಕ್ಬಿಡ್ತೀನಿ. ನಾನೇ ಜೂರಿಸ್ಟಿಕ್ಷನ್ ಬಂದಿರೋ ರಾಜೇಶ್ ಅಂತ ಫುಲ್ ಹಿಂಗೆ ಓಪನ್ ಮಾಡ್ತಾರೆ, ವಾಯ್ಸ್ ಗುಮ್ಮನ್ನುತ್ತೆ. ಅದಾದ್ಮೇಲೆ ಅಲ್ಲಿ ಕರ್ಕೊಂಡೋಗಿ ಆ ಮಿರರಲ್ಲಿ ಪೊಲೀಸ್ ಅಂತ ಇರುತ್ತೆ, ಲೋಕ್ ಹಗ್ಗ ಎಲ್ಲ ಕಟ್ಕೊಂಡು ಸೊಂಟು ಕಟ್ಬಿಟ್ಟು ಇಲ್ಲಿಂದ ಅಲ್ಲಿ ಸೂಪರ್ಮ್ಯಾನ್ ನಾನು ಅಂತ, ಈ ಗೋಡೆಯಿಂದ ಈ ಗೋಡೆಗೆ ಹೋಗೋದು, ಇಲ್ಲಿಂದ ಇಲ್ಲಿ ಜಂಪ್ ಹೊಡೆಯೋದು. ಸೊ ಆಲ್ ದೀಸ್ ಥಿಂಗ್ಸ್ ಅಲ್ಲ ನಮಗೆ. ನಮ್ಮ ತಂದೆಯವರು ಬುಲೆಟ್ ಬೈಕಲ್ಲಿ ಓಡಾಡ್ತಿದ್ದವರು, ಅಲ್ಲೇ ಅವ್ರ ಸಿನಿಮಾ ರಿಲೀಸ್ ಆಗುತ್ತೆ, ಅಲ್ಲೂ ಜನ ಬಂದು ಅವ್ರನ್ನ ಸೆಲೆಬ್ರೇಟ್ ಮಾಡ್ತಾರೆ. ನಾನು ಅಂತಲ್ಲ, ಎಲ್ಲರೂ ಫ್ಯಾನ್ಸ್ ಎಲ್ಲ ಸೆಲೆಬ್ರೇಟ್ ಮಾಡಿರೋದು. ಮೇಲಾಗಿ ನನಗೆ ಅನಿಸಿದ್ದು ಬಲರಾಮನ ದಿನಗಳು ಸಂದರ್ಶನದಲ್ಲಿ ಬಲರಾಮನ ದಿನಗಳನ್ನು ನಾವೊಂದು 30% ಟಚ್ ಮಾಡೋಣ. ಬಟ್ ಇದು ನನ್ನ ವೈಯಕ್ತಿಕ ಅಸ್ತಿತ್ವ ಏನಂತಂದ್ರೆ 70% ನಾನು ಟೈಗರ್ ಪ್ರಭಾಕರ್ ಅವ್ರನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ. ಯಾಕೆ ಅಂತಂದ್ರೆ ತುಂಬಾ ಜನ ದಿಗ್ಗಜರು ನಡೆದಂತಹ ದಾರಿಯಲ್ಲಿ ನಾನು ನಡೀತಾ ಇದ್ದೀನಿ, ನೀವು ಅಲ್ಲಿ ತುಂಬಾ ವರ್ಷ ನಡೀತಿದ್ದೀರಿ. ಅವರ ಹೆಜ್ಜೆ ಗುರುತುಗಳನ್ನು ನೀವು ಸೆಲೆಬ್ರೇಟ್ ಮಾಡದೆ ಹೋದ್ರೆ ನಮ್ಗೆ ರಿಯಲ್ ಎಸೆನ್ಸ್ ಗೊತ್ತಾಗಲ್ಲ. 1969 ಶುರು ಆದಂತಹ ಕೆರಿಯರ್ ಸರ್ದು, ಪ್ರಭಾಕರನವ್ರದು ಕಾಡಿನ ರಹಸ್ಯ ಮೂಲಕ ರಿಲೀಸ್ ಆಗಿದ್ದಷ್ಟೇ 2000 31 ವರ್ಷ. ಈ ಕಡೆ ನೀವು ಹೇಳ್ದಂಗೆ ಒಬ್ಬ ಕಾಮಿಡಿಯನ್ ಆಗಿ ಕೂಡ ಅವರು ಸಂಪತ್ತು ಮಾಡಿದ್ರು, ಈ ಕಡೆ ವಿಲನ್ ಆಗಿ ಮಾಡಿದ್ರು, ಹೀರೋ ಆಗಿ ಮಾಡಿದ್ರು, ಡೈರೆಕ್ಟರ್ ಆಗಿ ಮಾಡಿದ್ರು, 5 ಭಾಷೆಗಳಲ್ಲಿ ತಮ್ಮ ಸ್ಟ್ಯಾಂಪ್ ಅನ್ನು ಹಾಕಿದ್ರು. ಇದನ್ನ ಆಸ್ ಅ ಫ್ಯಾನ್ ಮೂಮೆಂಟ್ ಆಗಿ ನೀವು ಅದನ್ನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ ವಿನೋದ್? ನನಗೆ ಪ್ರತಿಯೊಬ್ಬ ಮಗಳಾಗಲಿ ಮಗ ಆಗಲಿ ತಮ್ಮ ತಂದೆನೇ ಸೂಪರ್ ಹೀರೋ, ಮೊದಲನೇ ಸೂಪರ್ ಹೀರೋ ಅವರೇ. ಸೊ ನಾನು ನಮ್ಮ ತಂದೆಯವ್ರನ್ನ ಆನ್ ಸ್ಕ್ರೀನ್ ನೋಡಿದಾಗ ಅವ್ರನ್ನ ನೋಡ್ತಿದ್ದಿದ್ದೇ ಬರೀ ಪೊಲೀಸ್ ಪಾತ್ರಗಳೇ. ಟೈಗರ್, ಮುತ್ತೈದ ಭಾಗ್ಯ, ಪ್ರೀತಿ ವಾತ್ಸಲ್ಯ, ತಾಯಿಯ ಮಮತೆ, ಬಟ್ ಪೊಲೀಸ್ ಇಲ್ಲ ಅದರಲ್ಲಿ, ತಾಯಿಯ ಮಮತೆ, ಒಂದಿಷ್ಟು ಸಾಲಾಗಿ ಸಿನಿಮಾಗಳು ಬರ್ತಾ ಬರ್ತಾ ನಾನು ಬೆಳೀತಾ ಒಂದೇ ಗೂಡಿನ ಹಕ್ಕಿಗಳು, ಮತ್ತೆ ಇನ್ನೊಂದು ಟೈಮ್ ಬಾಂಬ್ ಅಂತ ಫಿಲ್ಮ್, ಟೈಮ್ ಬಾಂಬ್, ಇದು ಕಲಿಯುಗ ಭೀಮ, ದೆನ್ ಯಮಕಿಂಕರ ವಿಷ್ಣು ಸರ್ ಅವರು, ಅಂಬರೀಷ್ ಅಣ್ಣ ಅವರು ರಣಬೇರಿ, ಅದಾದಮೇಲೆ ಬೇಡಿಯಲ್ಲೂ ಇಬ್ಬರು ಪೊಲೀಸ್. ಅದು ಎಂಥ ಸ್ಕ್ರಿಪ್ಟ್ ಇವತ್ತು, ನಾನು ಅದನ್ನೇ ಅನ್ಕೊತಿರೋದು, ಎಂಥ ಸ್ಕ್ರಿಪ್ಟ್ ಅದು ಬೇಡಿ ಅನ್ನೋ ಸಿನಿಮಾ. ಇವರು ಆಫೀಸರ್ ಆಗಿರ್ತಾರೆ, ಅವರು ಆಫೀಸರ್ ಮಗ, ಬಟ್ ರೌಡಿ ಆಗಿರ್ತಾರೆ. ಆಫ್ಟರ್ ಅ ಪಾಯಿಂಟ್ ಆಫ್ ಟೈಮ್ ಇವರು ಕ್ರಿಮಿನಲ್ ಆಗ್ತಾರೆ, ಇವರು ಪೊಲೀಸ್ ಆಫೀಸರ್ ಆಗಿ ಇವ್ರನ್ನ ಹಂಟ್ ಮಾಡಿ, ಅಯ್ಯೋ ಎಂಥ ಸ್ಕ್ರಿಪ್ಟ್ ಅವೆಲ್ಲ ನೋಡಿ ನಾನು ಬೆಳೆದವನು. ಆ್ಯಸ್ ಎ ಫ್ಯಾನ್ ಮೂಮೆಂಟ್ ಕಿರಾತಕ ಅಂತ ಒಂದು ಸಿನಿಮಾ ಬರುತ್ತೆ, ಅದರಲ್ಲೂ ಪೊಲೀಸ್ ಆ್ಯಂಡ್ ಎ ಸೂಪರ್ ಮ್ಯಾನ್ ಕ್ಯಾರೆಕ್ಟರ್, ಅವಳಿ ಜವಳಿ. ಬಟ್ ಅವಳಿ ಜವಳಿ ಅಂತ ಗೊತ್ತದು, ಅದು ಆ್ಯಕ್ಚುಲಿ ನೀವು ನೋಡಿ ಆ ಸ್ಕ್ರಿಪ್ಟು ನೀವು ಇನ್ನೊಂದ್ಸಲ ನೋಡಿ. ನಾನು ಮೊನ್ನೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರು ಕಿರಣ್ ಶಿವ್ ಅವರು ಹೇಳ್ತಿದ್ದೆ, ಈ ಸ್ಕ್ರಿಪ್ಟ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಟೈಮಲ್ಲಿ ಅದು ಅಂತ. ಒಬ್ಬರು ಪೊಲೀಸ್ ಆಫೀಸರ್ ಇರ್ತಾರೆ, ನಿಷ್ಠಾವಂತ ಒಬ್ಬ ಅಧಿಕಾರಿ ಬರ್ತಾರೆ, ಅದು ಡಿಸ್ಗೈಸಲ್ಲಿ ಬರ್ತಾರೆ. ಆಗಿನ ಟೈಮಲ್ಲಿ ಡಿಸ್ಗೈಸ್ ಮಾಡಿರೋದು. ಸ್ಟಾರ್ಟಿಂಗಲ್ಲಿ ಹಳ್ಳಿಯಿಂದ ಬರೋ ಒಂದು ಅಮಾಯಕ ವ್ಯಕ್ತಿ, ಗೊತ್ತಿಲ್ಲದೆ ಅಂದ್ಕೊಳಲ್ಲ, ಅದು ಕ್ಯಾರೆಕ್ಟರ್ ವಾಯ್ಸ್ ಚೇಂಜು. ಆಟೋಲ್ಲಿ ಬಂದಾಗ ಇಂಟ್ರೊಡಕ್ಷನ್ನು, ಒಬ್ಬ ಅಂದ್ಕೊಂಡೆಲ್ಲ ಅದು ಕಾಮಿಡಿ ಎಲ್ಲ ಮಾಡ್ಕೊಂಡು ಅಲ್ಲಿ ಸರಿಗಮ್ಮ ವಿಜಿ ಬರ್ತಾರೆ. ಅದರಲ್ಲಿ ಏನೋ ಒಂದು ತಿರುಪತಿ ತಿಮ್ಮಪ್ಪ ನನಗೆ ಏಮಾರಿಸ್ಬಿಟ್ಟಲ್ಲಪ್ಪ ಅಂದ್ಕೊಂಡೆಲ್ಲ ಬರ್ತಾರೆ ಆ ಕ್ಯಾರೆಕ್ಟರ್. ಮಾಯಾಪುರ ಅಂತ ಒಂದು ಎಲ್ಲ ನಮಗೆ ಕೋಸ್ಟಲ್ ಏರಿಯಲ್ಲಿ ನಡೆದಿದ್ದು, ಮಂಗಳೂರು ಆ ಕಡೆ ಎಲ್ಲ. ಆ ಕ್ಯಾರೆಕ್ಟರ್ನ ಅದಾದ ಮೇಲೆ ಒಂದಿಷ್ಟು ಗಮನಕ್ಕೆ ಬಂದಾಗ ಸ್ಟೇಷನ್ ಒಳಗಡೆ ಬರ್ತಾರೆ. ಆ ಕ್ಯಾರೆಕ್ಟರ್ ಎಲ್ಲ ಏಮಾರಿಸ್ಬಿಡ್ತಾರೆ, ದುಡ್ಡು ಗಿಡ್ಡು ನನ್ನ ಮೈಯಲ್ಲಿ ಇದು ಎಲ್ಲ ಹೋಯ್ತು. ಅದಾದ್ಮೇಲೆ ನನ್ನ ಗಂಟು ಚೀಲ, ಈಗ ಬುದ್ಧಿ ನೀವೇ ನನಗೆ ಕಾಪಾಡಬೇಕು ಬುದ್ಧಿ ಅಂತಾರೆ. ಅಲ್ಲಿ ಧೀರೇಂದ್ರ ಗೋಪಾಲ್ ಸರ್ ಅವರು ದುಂಡು ಫಂಡು ಎಲ್ಲ ನಾನು ನೋಡ್ಕೋಬೇಕು ಅಂತ ಅವ್ರು ಒಂದು ಡೈಲಾಗ್ ಹೇಳಿರ್ತಾರೆ. ಆಗಲೇ ನೀನು ಸುಸೂತ್ರವಾಗಿ ಇಲ್ಲಿಂದ ಆಚೆ ಹೋಗೋದು, ಇಲ್ಲ ಅಂದರೆ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ ಮಗನೇ ಅಂತ. ಇಲ್ಲ ಸರ್ ಹಂಗೆ ಹಿಂಗೆ ಅಂತೆಲ್ಲ ಬೇಡ್ಕೊಂಡು ಕಾಸು ಕೊಡು ಅಂತ ಏನೋ ಕೇಳ್ತಾರೆ ಸ್ಟೇಷನಲ್ಲಿ. ಇವ್ರು ತೆಗೆದು ಒಂದು ಕೊಡ್ತಾರೆ, ಕಾಸು ಕೊಡು ಅಂದರೆ BTS ಪಾಸ್ ಕೊಡ್ತೇನೆ ನನ್ನ ಮಗನೇ, ಬೂಟ್ ಕಾಲಲ್ಲಿ ಓದ್ಬಿಡ್ತೀನಿ, ಒಳಗಡೆ ಹಾಕ್ಬಿಡ್ತೀನಿ. ಸೊ ಈ ಡೈಲಾಗ್ಸ್ ಇದೆಲ್ಲ ಕಾಮಿಡಿ ಟೈಮಿಂಗು. ಓಪನ್ ಮಾಡಿದ್ರೆ ಪೊಲೀಸ್ ಆಫೀಸರು ರಾಜೇಶ್, ಹೊಸದಾಗಿ ಬಂದಿರೋ ರಾಜೇಶ್
SP ರಾಜೇಶ್ ಅಂದಾಗ ವಾಯ್ಸ್ ಇಮ್ಮಿಡಿಯೇಟ್ ಚೇಂಜ್ ಮಾಡ್ತಾರೆ ಅಲ್ಲಿವರೆಗೂ ಅಂತ ಇರೋರು ಇಮ್ಮಿಡಿಯೇಟ್ ಆಗಿ ನಾನೇ ಜೂರಿಸ್ಟಿಕ್ಷನ್ ಬಂದಿರೋ ರಾಜೇಶ್ ಅಂತ ಫುಲ್ ಹಿಂಗೆ ಓಪನ್ ಮಾಡ್ತಾರೆ, ವಾಯ್ಸ್ ಗುಮ್ಮನ್ನುತ್ತೆ. ಅದಾದ್ಮೇಲೆ ಅಲ್ಲಿ ಕರ್ಕೊಂಡೋಗಿ ಆ ಮಿರರ್ ಪೊಲೀಸ್ ಅಂತ ಇರುತ್ತೆ, ಲೋಕ್ ಅಂದ್ಬಿಟ್ಟು P for politeness, O for obedience, L for law binding, I for intelligence, C for courtesy, and E for excellence. ಅರ್ಥ ಆಯ್ತಾ ಅಂತಾರೆ. ಈಗ ಅರ್ಥ ಆಯ್ತು ಸರ್, ಓದ್ದಾಗ ಅರ್ಥ ಆಗಿಲ್ಲ. ಡ್ಯಾಮ್ ಯು, ಗಾಂಧೀಜಿ ಅವ್ರ ಫೋಟೋ ಬಿದ್ದು ಹೊಡೆದೋಗುತ್ತಾ ಅಂಥೇಳಿ ಅದೆಲ್ಲ ಅದು ಫುಲ್ಲು ಡೆಡ್ ಅಂಡ್ ಸೈಡ್ ಅಂತ ಹೇಳಿ ಅವ್ರನ್ನೆಲ್ಲ ಕಳಿಸಿ ಅದಾದ್ಮೇಲೆ ಆ ಸ್ಕ್ರಿಪ್ಟ್ ಏನಾಗುತ್ತೆ ಅಂದರೆ ಅಲ್ಲಿ ಎಲ್ಲರೂ ಅರೆಸ್ಟ್ ಮಾಡ್ತಾರೆ. ಈ ಅಮಾಯಕ ಎಲ್ಲ ನೋಡ್ಕೊಂಡು ಬಂದಿರೋರು ಎಲ್ಲ ಅರೆಸ್ಟ್ ಮಾಡ್ತಾರೆ, ಕೋರ್ಟಿಗೆ ಬರುತ್ತೆ, ಕೋರ್ಟ್ ಕೇಸ್ ನಿಲ್ಲಲ್ಲ. ಅಲ್ಲಿಂದ ಇವ್ರ ಮೇಲೆ ಜಿದ್ದು ಇನ್ ಬಿಟ್ವೀನು ಒಂದು ಆಟೋಮೆಟಿಕ್ ಮಗು ಇರುತ್ತೆ, ಅದಾದ್ಮೇಲೆ ಒಂದು ಸಾಂಗ್ ಆಗುತ್ತೆ. ಮಗು ಅಪ್ಪ ಹಿಂಗೆಲ್ಲ ಆದರೆ ಆಗಲ್ಲಪ್ಪ, ನೀನು ಈ ಪೊಲೀಸ್ ಯೂನಿಫಾರ್ಮ್ ಎಲ್ಲ ಬಿಚ್ಚಿಬಿಡು. ಆ ಮಗುಗೆ ಸೂಪರ್ಮ್ಯಾನ್ ಡ್ರೆಸ್ ಪಂಡರಿಬಾಯಿ ಅವರು ಕೊಡ್ತಿರ್ತಾರೆ, ತಾಯಿ ಕ್ಯಾರೆಕ್ಟರ್. ಹಿಂಗೆಲ್ಲ ಇದ್ರೆ ಆಗಲ್ಲಪ್ಪ, ಇವ್ರನ್ನೆಲ್ಲ ಒಟ್ಟಿಗೆ ಹಿಂಗಿಟ್ಕೊಂಡು ಸೂಪರ್ ಮ್ಯಾನ್ ಆಗ್ಬಿಡು, ನೀನು ಒಟ್ಟಿಗೆ ಕಳ್ಳರನ್ನೆಲ್ಲ ತೊಗೊಂಡೋಗ್ಬಿಟ್ಟು ಸಮುದ್ರಕ್ಕೆ ಬಿಸಾಕ್ಬಿಡು ಅಂತ ಕಟ್ ಮಾಡಿದ್ರೆ ಸುಮ್ಮನೆ ಆ ಕ್ಯಾರೆಕ್ಟ್ರು ಹೌದಾ ಓಕೆ ಮಗನೇ ಯೋಚನೆ ಮಾಡ್ತೀನಿ ಅಂತಾರೆ. ಕ್ಯಾರೆಕ್ಟರ್ ರಿವೀಲ್ ಆಗುತ್ತೆ ಸೂಪರ್ಮ್ಯಾನ್ ಡ್ರೆಸ್ಸಲ್ಲಿ. ಸೂಪರ್ಮ್ಯಾನ್ ಡ್ರೆಸ್ಸು ಬರ್ತಾ ಇರುತ್ತೆ, ಎಲ್ರಿಗೂ ಏನು ಅಂದರೆ ಈ ಕ್ಯಾರೆಕ್ಟರ್ ಆಗಿದೆ ಅಂತ. ಬಟ್ ಥ್ರೂಟಾಗಿ ಬರಬೇಕಾದ್ರೆ ಒಂದು ಪ್ಲಾಟ್ ನಡೆಯುತ್ತೆ, ಫೈರ್ ಮಾಡಿಬಿಡ್ತಾರೆ ಆ ಕ್ಯಾರೆಕ್ಟರ್ನ. ರಾಜೇಶ್ ಅನ್ನೋ ಕ್ಯಾರೆಕ್ಟರ್ ಸತ್ತೋಗುತ್ತೆ ಅಲ್ಲಿ. ಬಟ್ ನೋಡಿದ್ರೆ ಎದ್ದು ಮತ್ತೆ ಕುತ್ಕೊತಾರೆ, ಅಯ್ಯೋ ಅಂತ ಸುಮ್ಮನೆ ಎಲ್ಲ ಒಂದು ಪೊಲೀಸ್ ಗೇಮ್ ಇದು ಅಂತೇಳಿ. ತಾಯಿಗೆ ಶಾಕ್ ಆಗುತ್ತೆ, ಮಗನಿಗೆ ಶಾಕ್ ಆಗುತ್ತೆ, ಬಟ್ ರಿವೀಲ್ ಆಗ್ಬಿಡುತ್ತೆ. ಬಟ್ ನೋಡಿದ್ರೆ ಒಂದು ಪ್ಲೇ ನಡೆದಿರುತ್ತೆ, ಇದು ಒರಿಜಿನಲ್ ಆಗಿ ಕ್ಯಾರೆಕ್ಟರ್ ಸತ್ತೋಗಿರುತ್ತೆ. ಈ ಕ್ಯಾರೆಕ್ಟರು ಅವಳಿ ಜವಳಿ ವಜ್ರಮುನಿ ಸರ್ ಮಕ್ಕಳು, ಇವರು ವಜ್ರಮುನಿ ಅವರೇ ತಂದೆ. ಅದು ಫುಲ್ ಸ್ಕ್ರಿಪ್ಟ್ ಆಗಲಿ ಆ ಕ್ಯಾರೆಕ್ಟರ್ ಬಂದು ಪೊಲೀಸ್ ಆಗಿ ಬಂದು ಬರೋದು ಅಂತ ಕ್ಯಾರೆಕ್ಟ್ರು. ಸಿ ಬಿಕಾಸ್ ಆಫ್ ಫ್ಯಾನ್ ಮೂಮೆಂಟ್ ಅಲ್ವಾ, ನಾನು ಕೂತ್ಕೊಂಡು ಹಿಂಗೆ ನೋಡ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ನಮ್ಮ ಅಮ್ಮನ ಹತ್ರ ನನಗೆ ಹಗ್ಗ ತರಿಸು ಅಂತ. ಏನಕ್ಕೆ ಅಂದರೆ ನನ್ನ ಮನೇಲಿ ಫುಲ್ಲು ಹಿಂದ್ಗಡೆ ಎಲ್ಲ ಮರ, ಮಾವಿನ ಮರ ಅದಿದ್ದು, ಹಗ್ಗ ಎಲ್ಲ ಕಟ್ಕೊಂಡು ಸೊಂಟು ಕಟ್ಬಿಟ್ಟು ಇಲ್ಲಿಂದ ಅಲ್ಲಿ ಸೂಪರ್ಮ್ಯಾನ್ ನಾನು ಅಂತ, ಈ ಗೋಡೆಯಿಂದ ಈ ಗೋಡೆಗೆ ಹೋಗೋದು, ಇಲ್ಲಿಂದ ಇಲ್ಲಿ ಜಂಪ್ ಹೊಡೆಯೋದು. ಸೊ ಆಲ್ ದೀಸ್ ಥಿಂಗ್ಸ್ ಅಲ್ಲ ನಮಗೆ ಅವರ ಒಂದು ಸಿನಿಮಾಗಳಾಗಲಿ ಅವ್ರನ್ನ ಸೆಲೆಬ್ರೇಟ್ ಮಾಡಿದ್ದೀವಿ ನಾವು. ನನ್ನ ಜೊತೆ ಅಲ್ಲ, ಅವಾಗ ಸಂಗೀತ್ ಥಿಯೇಟ್ರ್ ಅಂತ ಒಂದಿತ್ತು ಶಿವಾಜಿನಗರಲ್ಲಿ, ನಿಮ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡ್, ಎಕ್ಸಾಕ್ಟ್ ಬಸ್ ಸ್ಟ್ಯಾಂಡು, ಬಸ್ ಸ್ಟಾಪು ಸರ್ಕಲ್ ಬಿಟ್ಟರೆ ಇಲ್ಲಿ, ಅಲ್ಲಿ ಮಲಯಾಳಂ ಸಿನಿಮಾ ಬಿಟ್ಟರೆ ಯಾವುದೋ ಒಂದೆರಡು ಕನ್ನಡ ಸಿನಿಮಾ ಬರೋದು. ಅಲ್ಲಿ ನಮ್ಮ ತಂದೆಯವ್ರ ಸಿನಿಮಾ ಕಿರಾತಕ ನಾನು ಸ್ಕೂಲ್ ಆದಮೇಲೆ ನಮ್ಮ ಅಂಕಲ್ ಕರ್ಕೊಂಡೋಗಿ ಕೂರಿಸಿ ನೋಡ್ಬಿಟ್ಟು ನಾನು ಫುಲ್ ಆಗಲೇ 80% ಫುಲ್ಲು ಕ್ರೌಡು. ಸೊ ಇವೆಲ್ಲ ಇವತ್ತು ನೆನೆಸ್ಕೊತಾ ಇದ್ದೀನಿ. ಆ ಶಿವಾಜಿನಗರ ಏರಿಯಾ, ಅದೇ ಶಿವಾಜಿನಗರಲ್ಲಿ ನಮ್ಮ ತಂದೆಯವರು ಬುಲೆಟ್ ಬೈಕಲ್ಲಿ ಓಡಾಡ್ತಿದ್ದಿದ್ದವರು. ಅಲ್ಲೇ ಅವ್ರ ಸಿನಿಮಾ ರಿಲೀಸ್ ಆಗುತ್ತೆ, ಅಲ್ಲೂ ಜನ ಬಂದು ಅವ್ರನ್ನ ಸೆಲೆಬ್ರೇಟ್ ಮಾಡ್ತಾರೆ. ನಾನು ಅಂತಲ್ಲ, ಎಲ್ಲರೂ ಫ್ಯಾನ್ಸ್ ಎಲ್ಲ ಸೆಲೆಬ್ರೇಟ್ ಮಾಡಿರೋದು. ಅದು ಒಂದು ಏನೋ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಅಶ್ವಿನ್ ಅಬ್ಸರ್ವ್ ಮಾಡಿದ್ರ ಅಂದರೆ ಒಂದು ಸಿನಿಮಾನ ಕಟ್ಕೊಡೋದು ಬೇರೆ, ಆ ಸಿನಿಮಾನ ನೋಡೋದು ಬೇರೆ, ಆ ಸಿನಿಮಾನ ಎಕ್ಸ್ಪ್ಲೇನ್ ಮಾಡೋದು ಬೇರೆ. ಆ್ಯಕ್ಚುಲಿ ನಾನು ಟು ಬಿ ಆನೆಸ್ಟ್ ನನ್ನ ಕಿರಾತಕ ನೆನಪಿಲ್ಲ ನಾನು ನೋಡಿದ್ನಲ್ಲ, ಬಟ್ ಇವ್ರು ಹೇಳಬೇಕಾದ್ರೆ ಗುರು ಈ ಸಿನಿಮಾ ನಾನು ಯಾಕೆ ಗುರು ಮಿಸ್ ಮಾಡಿದೆ ಅಲ್ಲ. ಆ್ಯಂಡ್ ಅವ್ರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ನಾನು ಒಂದು ಸೆಕೆಂಡ್ ವಿಜುವಲ್ ಆ್ಯಕ್ಚುಲಿ ನಾನು ನನ್ನ ತಾಯಿ ಆಗಲಿ ನನ್ನ ವೈಫ್ ಆಗಲಿ, ಬಿಕಾಸ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್, ನನಗೆ ಯಾವುದೋ ಸಿನಿಮಾ ನೋಡಿದಾಗ್ಲೂ ಫಸ್ಟ್ ಟೈಮ್ ಒಂದ್ಸಲ ನನ್ನ ವೈಫು ಜೊತೆಲಿ ಕೂತಿದ್ರು, ಹೋಗಿ ಯಾವುದೋ ಒಂದು ಸಿನಿಮಾಗೆ ಹೋಗಿದ್ವಿ. ಹೋದಾಗ ಅವರು ಎಲ್ಲ ಏನು ನೋಡ್ತಿದ್ರು, ನಾನು ಹಿಂಗೆ ನೋಡ್ಬಿಟ್ಟು ಏನು ಹಿಂಗೆ ನೋಡ್ತಿದ್ಯಾ ಸಿನಿಮಾ ಅಂತ. ನನಗೆ ಹೆಂಗೆ ಅಂದರೆ ನನ್ನ ಸಿನಿಮಾ ಫುಲ್ ಎಡ್ಜ್ ಟು ಎಡ್ಜ್, ವೆರಿ ಕಾರ್ನರ್ ಹಿಂಗೇ ಹೋಗ್ತಿರುತ್ತೆ. ಅಲ್ಲೆಲ್ಲೋ ಬ್ಯಾಕ್ಗ್ರೌಂಡಲ್ಲಿ ಯಾರೋ ಜೂನಿಯರ್ ಇದು ನೋಡ್ದ, ಅಲ್ಲಿ ಜೂನಿಯರ್ ಮಿಸ್ ಹೊಡೆದ್ರು, ಅವ್ರದ್ದು ನೋಡ್ದ ಶರ್ಟ್ ಚೇಂಜ್ ಆಗಿದೆ, ಅವ್ರ ಕೈಯಲ್ಲಿ ವಾಚ್ ಇತ್ತು. ಇದು ನಾನು ಬೇಕು ಅಂತ ಮಾಡಲ್ಲ, ದಿಸ್ ಇಸ್ ಹೌ ಐ ವಾಚ್. ಈಗ ನೀವು ಕೇಳಿದ್ರೆ ಗೊತ್ತಾ ಅಬ್ಸರ್ವೇಷನ್ ಅಂತೇಳಿ, ಕಂಟಿನ್ಯೂಟಿ, ದಿಸ್ ಇಸ್ ಹೌ. ನನಗೆ ಈಗ ನಾನು ಇವತ್ತು ಏನು ಮಾಡ್ತಿದ್ದೀನಿ, ಪ್ರತಿಯೊಬ್ಬರು ಇವತ್ತು ಬಿಕಾಸ್ ಆಫ್ ಡಿಜಿಟಲೈಸ್ ಆಗಿರೋದಕ್ಕೆ ನಿಮಗೆ ಕೈಯಲ್ಲೇ ಸಿನಿಮಾ ಸಿಗುತ್ತೆ. ಕರೆಕ್ಟ್. ಎವ್ರಿ ಫ್ರೇಮ್ ಕುತ್ಕೊಂಡು ಮಿಸ್ಟೇಕ್ಸ್ ಕಂಡುಹಿಡಿಬೋದು. ಇಲ್ಲಿ ಕಂಡುಹಿಡಿಯಕ್ಕೆ ನಾವು ಅವಕಾಶನೇ ಕೊಡಬಾರ್ದು. ನಮ್ಮ ಹತ್ರನೂ ಅಷ್ಟಿದೆಯಲ್ಲ, ಇವಾಗ ನಾವು ಬಂದು ಕುತ್ಕೊಂಡು ಹಿಂಗೆ ಬೇರೆಯವ್ರ ಸಿನಿಮಾ ನೋಡಿದಾಗ ನಮ್ಮ ಸಿನಿಮಾನ ಅವರು ಎಲ್ಲ ಕೊಂಕು ಇರ್ತಾರೆ. ನಿಮ್ಮ ಪರ್ಸ್ಪೆಕ್ಟಿವ್ ಹೇಗಿದೆ ಅಶ್ವಿನ್? ಭಾಳಷ್ಟು ಸಿನಿಮಾಗಳನ್ನು ಮಾಡಿದಿರಿ, ಭಾಳಷ್ಟು ಎವರೇಜ್ ಸಿನಿಮಾಗಳು, ಹಿಟ್ ಸಿನಿಮಾಗಳು, ವರ್ಕ್ ಆಗದಿರೋ ಸಿನಿಮಾಗಳು. ಒಬ್ಬ ಕಲಾವಿದರಾಗಿ ಬಲರಾಮನ ದಿನಗಳು ನೀವು ನೋಡುವಂತಹ ಪರ್ಸ್ಪೆಕ್ಟಿವ್ ಇದೆ ಸರ್. ನನಗೆ ಈಗ ಬಲರಾಮನ ದಿನಗಳು ಮೇಯ್ನ್, ಈಗ ನಾವೆಲ್ಲ ಬಂದು ಸಪೋರ್ಟಿಂಗ್ ಆ್ಯಕ್ಟರ್ಸ್, ಮೇಯ್ನ್ ಫೇಸ್ ಆಫ್ ದಿ ಮೂವಿ ಸರ್. ಸೊ ಅಲ್ಲೇ ಪರ್ಫೆಕ್ಟ್ ಕ್ಯಾಸ್ಟಿಂಗ್. ಈಗ ನಾನು
ಈಗ ಒಬ್ಬ ನಟ ಆದರೂ ಕೂಡ ನನ್ನೊಳಗೊಬ್ಬ ನಿರ್ದೇಶಕ ಇರ್ತಾನೆ, ಒಬ್ಬ ವೀಕ್ಷಕ ಇರ್ತಾನೆ, ಆಮೇಲೆ ಕ್ರಿಟಿಕ್ ಇರ್ತಾನೆ, ಒಬ್ಬ ವಿಮರ್ಶಕ ಇರ್ತಾನೆ. ಈಗ ನಾನು ಎಷ್ಟೊಂದು ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ, ನನಗೆ ಗೊತ್ತು ಹೀರೋ ಸಿಂಕ್ ಆಗಲ್ಲ ಅಂತ ಕಾಸು ಕೊಡ್ತಾರೆ ಮಾಡಿ. ಇಟ್ಸ್ ಪಾರ್ಟ್ ಆಫ್ ದ ಗೇಮ್. ಸೊ ಅದರಲ್ಲೇನು ನಾವು ಮಾಡೋಕ್ಕಾಗಲ್ಲ, ನಾವೇನು ಹೇಳೋಕ್ಕಾಗಲ್ಲ. ಅದಕ್ಕೆ ಸಾಗಿಸ್ಬೇಕಲ್ಲ ಲೈಫ್. ನಾವು ಚೇರಿಗೆ ಅಷ್ಟೇ ರೆಸ್ಪೆಕ್ಟು. ಡೈರೆಕ್ಟ್ರ್ ಕೊಟ್ಟರು ನಾನು ಆ್ಯಕ್ಟ್ ಮಾಡಿದೆ, ಅವ್ರಿಗೆ ಇಷ್ಟ ಆಯಿತು, ಮುಗೀತು ಅಷ್ಟೇ. ಬಟ್ ಇಲ್ಲಿ ಎಲ್ಲ ಸಿಂಕ್ ಆಗಿದೆ. ಹೆಸರಿಂದ ಹಿಡಿದು ಬಲರಾಮ ಅಲ್ಲಿಂದ ಹಿಡಿದು ಚೈತನ್ಯ ಸರ್ ಹೇಳ್ತಾ ಇದ್ರು, ಅವ್ರ ಆ ದಿನಗಳು ನೋಡಿದಾಗ ಶ್ರೇಯಸ್ ಸರ್ಗೆ ಹಾರ್ಡ್ಲಿ 5 years ಏನು, 5 years ಏಜ್. ವಿನೋದ್ ಯಾಕೋ ಆಗ್ಲಿಂದ ಬರೀ ಏಜ್ ಬಗ್ಗೆ ಮಾತಾಡ್ತಿದ್ದಾರೆ ಇವರು. ಅಲ್ಲ ಈಗ ಇವರು ಸರ್ ಅಷ್ಟೊಂದು ಮಾತಾಡ್ತಿದ್ರು. ಈಗ ನಮ್ಮಲ್ಲಿ ಜೋಕ್ ಮಾಡಿದ್ರೆ ಟಿವಿ ಇರಲಿಲ್ಲ ಚಿಕ್ಕ ವಯಸ್ಸಲ್ಲಿ, ಓದಲ್ಲ ಅಂತ ತರಿಸಿರ್ಲಿಲ್ಲ. ಹಾಗೆ ಅದು ಟಿವಿ ಇಲ್ಲದಲ್ಲೇ ಆಗಿ ನ್ಯೂಸ್ ಪೇಪರ್ ಓದಿ ಹುಚ್ಚಾಗುತ್ತೆ. ನಾನು ಲಂಕೇಶ್ ಪತ್ರಿಕೆಯಲ್ಲಿ ಅಂಕಣ ಓದ್ತಾ ಇದ್ದೆ, ನಮ್ಮ ಗುರುದಾಸ್ ಶೆಣೈ ಅನ್ನೋರು ಬರೆಯೋದು. ನಾನು ದೊಡ್ಡ ಫ್ಯಾನ್. ಅಂದರೆ ನಮಗೆ ಟಿ ವಿ ಇಲ್ಲದಿಂದ ಓದೋದು ಜಾಸ್ತಿ ಆಯಿತು. ಅವಾಗ ಈಗ ನಾವು ಹೇಳ್ತೀವಿ ಪರಭಾಷಾ ನಟ 4 ರಾಜ್ಯದಲ್ಲಿ ಮಾಡ್ತಾರೆ, ಎಲ್ಲವೂ ದೊಡ್ಡ ನಾನ್ ಸೆನ್ಸ್ ಅದು. ಅಲ್ಲ ಅದೆಲ್ಲ ಮಾಡಿ ಮುಗಿಸಿದವರು ಟೈಗರ್ ಪ್ರಭಾಕರ್ ಸರ್. ಭಾಷೆ ಒಂದ್ರಲ್ಲಿ ಬರ್ದಿದ್ರು, ಅವತ್ತೇನಾದ್ರು ಪ್ರಭಾಕರ್ ಸರ್ ನಾನು ಕನ್ನಡದಲ್ಲಿ ಹೀರೋ ಆಗಲ್ಲ, ನಾನು ವಿಲನ್ ಆಗ್ತೀನಿ ಅಂದಿದ್ರೆ ಅಂಬರೀಷ್ ಪುರಿ ಮೀರಿಸ್ತಿದ್ದು ಏಕೈಕ ನಟ ಅವರೇ ಅಂತ. ವೆರಿ ಟ್ರೂ. ಇದು ಗುರುದಾಸ್ ಶೆಣೈ ಅವ್ರು ಬರ್ದಿದ್ರು. ಇಲ್ಲ ನಾನು ಒಪ್ತೀನಿ. ಇದು ನಾನು ಹೇಳ್ತಿರೋದು, ಗುರುದಾಸ್ ಶೆಣೈ ಸರ್ ಬರ್ದಿದ್ರು. ಒಂದು ಒಳ್ಳೆ ಡಾಕ್ಯುಮೆಂಟ್ ನೀವು ಹೇಳ್ತಾ ಇರೋದು. ಸೊ ನನಗೆ ಇವ್ರು ಹೇಳ್ತಿದ್ದಾಗ ನಾವು ಎಂಜಾಯ್ ಮಾಡ್ತಾ ಇದ್ವಿ ಹಂಗೆ ಹಿಂಗೆ ಅಂದಾಗ ನಾನು ಈಗ ಅವ್ರ ಮಗನ ಪಕ್ಕ ಕೂತಿದ್ದೀನಿ, ಮೈ ಜುಮ್ ಅಂತಿದೆ ನನಗೆ. ಬಟ್ ನಾನು ನೋಡೇ ಇಲ್ಲ ಪ್ರಭಾಕರ್ ಸರ್, ನೋಡೇ ಇಲ್ಲ ಬಿಡಿ. ಇಲ್ಲ ನಾವು ಇವಾಗ ನೋಡೇ ಇಲ್ಲ. ನಾವು ಬೆಂಗಳೂರಿಗೆ ಬಂದಿದ್ದೆ 2005 ಸೊ ಅಂದರೆ ಅಂದರೆ ನಾನು ಹೇಳಿದ್ದು ಫಸ್ಟ್ ಕ್ಯಾಸ್ಟಿಂಗ್ ಪರ್ಫೆಕ್ಟ್ ಆಗಿದೆ ನಮ್ಮ ಸಿನಿಮಾಗೆ. ಕ್ಯಾಸ್ಟಿಂಗ್ ಫೇಸ್ ವೈಸ್ ಅಲ್ಲ ಅವ್ರದ್ದು ಆನೆಸ್ಟಿ ಇದೆಯಲ್ಲ ಕ್ಯಾಮ್ರಾಗೆ, ಅದು ಬ್ರೂಟಲಿ ಆನೆಸ್ಟ್. ಸರ್ ಅಂದರೆ ಈ ಸೋ ಕ್ರಿಟಿಕ್ ಹಿಮ್ಸೆಲ್ಫ್. ಅದು ಸಿನಿಮಾ ವ್ಯಾಲ್ಯೂ ಆ್ಯಡ್ ಆಗ್ತಾ ಹೋಗುತ್ತೆ, ಗೊತ್ತಿದ್ದಲೇ ಆ್ಯಡ್ ಆಗ್ತಾ ಹೋಗುತ್ತೆ. ಆಮೇಲೆ ನಮ್ಗೆ ಯಾವಾಗ ಅವರು ನೀನು ನೋಡ್ಯಾ ನೀನು ಇವತ್ತು ನಾವು ಬಲರಾಮ ಬಯೋಪಿಕ್ ಮಾಡ್ತಿರ್ಬೋದು, ಬಲರಾಮನ ಜೀವನನ ಇನ್ಸ್ಪಿರೇಷನ್ ತೊಗೊಂಡಿರ್ಬೋದು. ಬಟ್ ಅವತ್ತು ಪೊಲೀಸ್ ಆಫೀಸರ್ಸ್ಗೆ ಅವನೊಬ್ಬ ಕ್ರಿಮಿನಲ್ ಅಷ್ಟೇ, ಹೊಡಿತಾರೆ ಅಷ್ಟೇ, ಟ್ರೀಟ್ಮೆಂಟ್ ಅಂದರೆ ಅದನ್ನು ಹೇಳ್ತಾರಲ್ಲ ಒಬ್ಬ ನಾಯಕ ನಟ ಹೇಳೋದಿದೆಯಲ್ಲ, ಅದಕ್ಕೆ ಅದಕ್ಕೆ ತಕ್ಕಂಗೆ ಒಂದು ದೊಡ್ಡ ಗರಡಿಯಲ್ಲಿ ಬೆಳೆದು ಬಂದಿರೋ ಚೈತನ್ಯ ಸರ್, ಗಿರೀಶ್ ಕಾರ್ನಾಡ್ ಅವ್ರ ಶಿಷ್ಯ ಥಿಯೇಟ್ರಲ್ಲಿ, ತಂದೆ ಅಜ್ಜ ಶಿವರುದ್ರಪ್ಪ ಅವರು, ತಂದೆ ಮಳಸಿದ್ದಪ್ಪ ಅವರು, ಎಲ್ಲ ಸಾಹಿತಿಗಳು. ಇವರು ಸಿನಿಮಾ ನಾನು ಇವಾಗ ಈಗ ಸರ್ ಮಾತಾಡ್ತಿರೋದು, ಇವ್ರು ಮಾದೇವ ನಾವು ನೋಡಿರೋದು ಅಂದರೆ ಇವರು ಮಾದೇವ ನಾವೇ ಅನ್ಕೋತೀವಿ ಪ್ರೇಕ್ಷಕರಾಗಿ, ಡೈರೆಕ್ಟ್ರ್ ಬರ್ದಿದ್ದಾರೆ. ಬಟ್ ಇವರು ಈ ಆನೆಸ್ಟಿ ನೋಡಿದ್ರೆ ಡೈರೆಕ್ಟ್ರು ಹಿಂಗಿದ್ರೆ ಇವ್ರು ಇಲ್ಲಿ ಲಿಫ್ಟ್ ಮಾಡಿದ್ದಾರೆ ಅನಿಸ್ತದೆ. ಇಲ್ಲ ರೀಸೆಂಟ್ ನನಗೂ ಎಕ್ಸ್ಪೀರಿಯನ್ಸ್ ಆಯಿತು. ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲಿ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ. ವಿನೋದ್ ಸರ್ದು ಮಾದೇವ ಸಿನಿಮಾ ಅಲ್ಲಿತ್ತು. ನನಗೆ ಗೊತ್ತಿತ್ತು ಪ್ರೆಸೆಂಟು ಸರ್ ಮಾತಾಡಬೇಕಾಗಿತ್ತು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಬಲರಾಮ ದಿನಗಳ ಬಗ್ಗೆ. ಅಲ್ಲಿ ಒಂದಷ್ಟು ಜನ ಆಡಿಯನ್ಸ್ ಕ್ಯೂ ಅಲ್ಲಿ ಅಂದರೆ ಇವನ್ ಪಾಸ್ ಇದ್ರೂ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರಲ್ಲ. ಯಾವುದಿದೆ ಸಿನಿಮಾ? ಮಾದೇವ. ಹಿಂದಿರೋರಿಗೆ ಗೊತ್ತಿಲ್ಲ ಯಾರಂತ. ಮಾದೇವ ಅಂದ್ರೆ ನಮ್ಮ ಟೈಗರ್ ಪ್ರಭಾಕರ್ ಮಗ ಅಂತಂದರು. ನಾನು ಅದನ್ನು ಸರ್ ಹೇಳಿದೆ, ಸರ್ ಆ ಕನೆಕ್ಟಿವಿಟಿ ಇದೆ ಗೊತ್ತಾ, ಅಂದರೆ ಒಂದಷ್ಟು ಜನಕ್ಕೆ ವಿನೋದ್ ಅವರು ರೀಚ್ ಆಗಿರದೇ ಇರ್ಬೋದು, ಸರಿ ತಪ್ಪು ಪ್ರಶ್ನೆ ಅಲ್ಲ. ಬಟ್ ಸ್ಟ್ರೇಟ್ ಅವೇ ನಮ್ಮ ಟೈಗರ್ ಪ್ರಭಾಕರ್ ಮಗ ಅನ್ನೋದಿದೆ ಗೊತ್ತಾ. ನಾನು ಅಂದ ತಕ್ಷಣ ಸ್ಟ್ರೇಟ್ ಅವೇ ಎಮೋಷ್ನಲ್ ಆಗ್ಬಿಟ್ರು. ಅದು ನಿಮಗೂ ಕೇಳಿಸಿರುತ್ತೆ ನಮ್ಮ ಪ್ರಭಾಕರ್ ಮಗ. ಸರ್ ಇವತ್ತು ಬೆಳಗ್ಗೆ ಉದಾಹರಣೆ ಹೇಳ್ತೀನಿ. ಶ್ರೇಯಸ್ ಸರ್ ನಾಳೆ ಇವತ್ತು ಇಂಟರ್ವ್ಯೂಸ್ ಇದೆ ಅಂತ ನಮ್ಗೆ ಹೇಳಿದ್ರು. ಐರನಿಗೆ ಅಂತ ಇದೇ ಶರ್ಟ್ ತೊಗೊಂಡೋಗಿ ಕೊಟ್ಟೆ. ನಾವು ಮಾಮೂಲಿ ಅಲ್ಲ ಐರನ್ ಮಾಡ್ತೇವೆ ನಮ್ಮ ಏರಿಯಾ ಹಂಗೆ ನೋಡಿ. ಏನು ಸರ್ ಶೂಟಿಂಗಾ ಅಂತ. ಶೂಟಿಂಗಿಗೆ ನಾನೇನು ಕಾಸ್ಟ್ಯೂಮ್ ತೊಗೊಂಡು ಸಿನಿಮಾದೆಲ್ಲ ಕೊಡ್ತಾರೆ, ಸೀರಿಯಲ್ ಮಾಡ್ಬೇಕಾದ್ರೆ ಎಸ್ಪೆಕ್ಟ್ ತೊಗೊಂಡೋದು. ಇಲ್ಲ ಸರ್ ಇಂಟರ್ವ್ಯೂಸ್ ಇದೆ. ಅದೇ ನೋಡಿ ಇತ್ತೀಚೆಗೆ ತಂದಿಲ್ಲ ನೀವು ಶರ್ಟ್ನ. ಒಂದು ನನ್ನ ಶರ್ಟು ಗೊತ್ತು ಅವನಿಗೆ. ಯಾವ ಸಿನಿಮಾ ಸರ್? ಬಲರಾಮನ ದಿನಗಳು ಬಂತ ಸರ್. 26 ರಿಲೀಸ್ ನೋಡ್ರಿ. ವಿನೋದ್ ಪ್ರಭಾಕರ್ ತಾನೆ? ಮಾದೇವ ಸೂಪರ್ ಸರ್. ಮೊಬೈಲಲ್ಲಿ ನೋಡ್ತಾನೆ ಇರ್ತೀನಿ ಆಗಾಗ. ಅವ್ರು ಏನೇನು ಮಾಡ್ತಾರೆ ನೋಡ್ತಾ ಇರ್ತಾರೆ, ನೋಡಿದ್ದೀನಿ. ನಾನೊಂದು ಕಡೆ ಹಾಡ್ಗಿಟ್ ಕೇಳ್ಕೊತಿರ್ತಾರೆ, ಅವ್ರು ತುಂಬ ನಿಂತ್ಕೊಂಡು ಮಾಡ್ತಾನೆ ಇರ್ತಾರಲ್ಲ. ಮಾದೇವ ಹೇಳಿದ್ರು, ಅವ್ರು ನೋಡಿದ್ದಾರೆ, ಮಾದೇವ ನೋಡಿದ್ದಾರೆ. ಆಮೇಲೆ ದಿನಕರ್ ಸರ್ದು ಸಿನಿಮಾ ನವಗ್ರಹ. ಬಟ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಮೇಲೆ ರಾಬರ್ಟಲ್ಲಿ ಹಿಂಗೆ ಬಂದು ಹೋಗ್ತಾರೆ, ಎಮೋಷನಲಿ ಕಾಡೋದು ಇವ್ರ ಕ್ಯಾರೆಕ್ಟರ್. ಹೌದು. ಆ ನೀರೊಳಗೆ ಕಾಡೋದೇ ಕ್ಯಾರೆಕ್ಟರ್ ಇರೋದು. ಅಂದರೆ ಥರ ಹಿಂಗೆ ಎಳಿಯುತ್ತೆ, ಒಂಥರ ಹಿಂಡತ್ತದು. ಸೊ ಈ ಥರ ಎಲ್ಲ ಪರ್ಫೆಕ್ಟ್ ಇದೆ ಡೈರೆಕ್ಟರ್ಸ್ ಆಗಿದ್ದಾರೆ.